ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇಲ್ಲಿ ಬಂದು ನೈಟ್ ರೈಸ್ ಉಳಿದಿತ್ತು ಅಂತೇಳಿ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು 3 ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಫಸ್ಟು ಮಿಕ್ಸಿ ತೊಗೊಂಡ್ಬಿಟ್ಟು ಜಾರಲ್ಲಿ ಫಸ್ಟು ಹಿಟ್ಟು ಹಾಕ್ಕೊಳ್ತೀನಿ, ಆಮೇಲೆ ರೈಸ್ ಹಾಕ್ಕೊಳ್ತೀನಿ. ಹೇಗೇನು ಮತ್ತು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಟೇಸ್ಟಿಗೋಸ್ಕರ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನಿಮಗೆ ಕೈಯಲ್ಲಿ ಆಗುತ್ತೆ ಅಂದರೆ ಕೈಯಲ್ಲಿ ಕೂಡ ನಾದ್ಕೋಬೋದು, ಬಟ್ ನನಗೆ ಕೈಯಲ್ಲಿ ಅದಲಿಕ್ಕೆ ಅಷ್ಟು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಮಿಕ್ಸಿ ಹಾಕ್ಕೊತೀನಿ. ಸೇಮ್ ಇದು ಹಿಟ್ಟು ನುಣ್ಣ ಇರುತ್ತೆ, ಸೇಮ್ ಚಪಾತಿ ಹಿಟ್ಟು ಥರನೇ ಆಗಿರುತ್ತೆ. ಈಗ ಎಲ್ಲ ಮಿಕ್ಸಿ ಮಾಡ್ಕೊಂಬಿಟ್ಟು ಎಲ್ಲನೂ ಉಂಡೆ ಮಾಡ್ಕೊಂಬಿಟ್ಟು ಹಿಡಿಲಿಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಸಣ್ಣಕ್ಕಾಗಿತ್ತು, ಸೇಮ್ ಚಪಾತಿ ಹಿಟ್ಟಿನ ಥರನೇ ಆಗಿತ್ತು. ಇಲ್ಲಿ ಕೂಡ ನಾನು ಓದುತ್ತಾ ಇದ್ದೆ. ಅನ್ನ ಅಂತೂ ಮೇಲ್ಗಡೆ ಹೇಳ್ತಾನೆ ಇರಲಿಲ್ಲ, ಏಕೆ ಅಂದರೆ ಎಲ್ಲನೂ ಕ್ಲೀನಾಗಿ ಸಣ್ಣಗಾಗಿತ್ತಲ್ಲ, ಹಾಗಾಗಿ ಇತ್ತೀಚೆಗೆ ರೊಟ್ಟಿನೇ ಮಾಡ್ತಾ ಇರಲಿಲ್ಲ ನಾನು. ಅನ್ನ ಉಳಿದಿತ್ತಲ್ವ, ಹಾಗಾಗಿ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ನೈಟ್ ದಿನ ರೈಸ್ ಉಳಿದಿದ್ರೆ ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತಾ ಇದ್ದೆ. ಇವತ್ತು ಯಾಕೋ ಚಿತ್ರಾನ್ನ ಮತ್ತು ಪುಳಿಯೋಗರೆ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ, ಹಾಗಾಗಿ ರೊಟ್ಟಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಇಲ್ಲಿ ಸೆಂಟ್ರಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರು. ರೊಟ್ಟಿ ಉದೋದೆಲ್ಲನೂ ಮುಗೀತು. ಇವಾಗ ಬೇಯಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ಬೇಯಿಸ್ತಾ ಇದ್ದೀನಿ. ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಬೌಲಲ್ಲಿ ನೀರು ಹಾಕ್ಕೊಂಡು ರೊಟ್ಟಿಗೆ ಹಚ್ಕೊಂಡು ಬೇಯಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಉಬ್ಕೊಂಡು. ಇಲ್ಲೂ ಹಂಗೇ ಎಲ್ಲ ಬೇಯಿಸೋದೆಲ್ಲ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ ಉಬ್ಕೊಂಡು, ಸೇಮ್ ಚಪಾತಿ ಥರನೇ. ಹಾಗೆ ಇಲ್ಲಿ ಕೂಡ ನಾವು ಅಷ್ಟೇ ಕಿಟಕಿಯಲ್ಲಿ ಬಂದುಬಿಟ್ಟು ಮಾತಾಡಿಸ್ತಾ ಇದ್ರು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು. ನೋಡಿ ಇಲ್ಲಿ ಚಪಾತಿ ಥರನೇ ಬಂದಿದೆ ಅಲ್ವಾ ರೊಟ್ಟಿ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಇಲ್ಲೆಲ್ಲ ಮಾಡೋದು ಮುಗೀತು, ರೊಟ್ಟಿ ಮಾಡೋದು ಅಂತ ಹೇಳಿ ಊಟಕ್ಕೆಲ್ಲ ನೀಟ್ ಕೊಟ್ಟು. ನನಗೆ ಗ್ಯಾಸ್ ಮಾತ್ರ ಯಾವಾಗಲೂ ನೀಟಾಗಿರಬೇಕು. ಹಾಗೆ ಗ್ಯಾಸೆಲ್ಲ ನೀಟ್ ಮಾಡಿಬಿಟ್ಟು ನಾನು ಊಟ ಮಾಡಿಬಿಟ್ಟು, ನನ್ನ ಮಗಳು ಅಷ್ಟೇ ಇಲ್ಲಿ ಬರ್ತಾ ಇದ್ಲು, ಅವಳಿಗೆ ಕೂಡ ಒಂದು ರೊಟ್ಟಿ ಪೀಸ್ ಕೊಟ್ಬಿಟ್ಟು ವಾಟರ್ಸಾಗಿ ಕೂತ್ಕೊಂಡಿದ್ದೆ. ಅವಳಿಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಅದನ್ನ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಡ್ತಾಳೆ.